ವೆನ್ ಯು ಆರ್ ಯಂಗ್ ನೀವು ಆಂಕರಿಂಗ್ ಕೂಡ ಮಾಡ್ತಾ ಇದ್ರಿ, ನೀವು ಸಂಗೀತ ಕ್ಲಾಸ್ಗೆ ಹೋಗಿದ್ದೀರಾ, ಭರತನಾಟ್ಯಂ ಕಲ್ತಿದ್ದೀರಾ, ಅಪ್ಪ ಡ್ರಾಮಾ ಎಲ್ಲ ಮಾಡ್ತಾರೆ. ಸೊ ಬ್ಲಡ್ ಅಲ್ಲೇ ನಿಮ್ಗೆ ಇಂಟ್ರೆಸ್ಟ್ ಕೂಡ ಹಂಗೆ ಬಂದ್ಬಿಟ್ಟಿದೆ ಚಿಕ್ಕ ವಯಸ್ಸಿಂದ. ಸೊ ನೀವು ಚಿಕ್ಕ ವಯಸ್ಸಿಂದಾನು ಮೀಡಿಯಾ ಫೀಲ್ಡ್ ನಲ್ಲೇ ಇದ್ದೀರಿ. ಒಂಥರ ಹೌದು. ಇಷ್ಟ ಕಾಮ್ಯ ಮೂವಿನಲ್ಲೂ ಕೂಡ ನೀವು ಒಂದು ಬ್ಯಾಕ್ ಗ್ರೌಂಡ್ ಡ್ಯಾನ್ಸಿಂಗ್ ಕೂಡ ಮಾಡಿದಿರಿ. ಜರ್ನಿ ಹೇಗ್ ಸ್ಟಾರ್ಟ್ ಆಯ್ತು? ಗಟ್ಟಿ ಮೇಳ, ಸ್ಟಾರ್ ಸುವರ್ಣದಲ್ಲೂ ಕೂಡ ಒಂದ್ ಸೀರಿಯಲ್ ಮಾಡಿದ್ರಿ ಅಲ್ವಾ? ಆ ಸೀರಿಯಲ್ ಮಾಡ್ಬೇಕು ಅಂತ ಇಷ್ಟ ಯಾವಾಗ ಬಂದಿದ್ದು? ಆದ್ರೆ ನಾಟ್ ಎಕ್ಸಾಕ್ಟ್ಲಿ ಸೀರಿಯಲ್ ಮಾಡ್ಬೇಕು, ಸಿನಿಮಾ ಮಾಡ್ಬೇಕು ಅಂತ ತಲೆಯಲ್ಲಿ ಇರ್ಲಿಲ್ಲ. ಜಸ್ಟ್ ಎಲ್ಲೋ ಒಂದ್ ಕಡೆ ಹಿಂಗ್ ಕಾಣಿಸ್ಕೋಬೇಕು, ಚೆನ್ನಾಗಿರತ್ತಲ್ಲ ಅಂತ ಇತ್ತು ಅಷ್ಟೇ. ಬಿಟ್ರೆ ಜಾಸ್ತಿ ನನ್ನ ಒತ್ತಡ ಎಲ್ಲ ಇದ್ದಿದ್ದು ಏನು ಸಿಂಗಿಂಗ್ ಆಗಿರ್ಬೋದು, ಡಾನ್ಸಿಂಗ್ ಆಗಿರ್ಬೋದು, ಅದರಲ್ಲೇ ಇದ್ದಿದ್ದು. ಬಟ್ ಇದು ಆಲ್ ಆಫ್ ಅ ಸಡನ್ ನನಗೆ ಆಡಿಷನ್ಸ್ಗೆಲ್ಲ ಹೋಗಿ ಬರಕ್ಕೆ ಅಷ್ಟು ಇಷ್ಟ ಆಗ್ತಾ ಇರಲಿಲ್ಲ. ಅಯ್ಯೋ ಆ ಡೈಲಾಗ್ ಎಲ್ಲ ಹೇಳ್ಬೇಕು, ನನಗೆ ನಂಗೆ ಮೆಮೊರಿ ಪವರ್ ಅಷ್ಟು ಚೆನ್ನಾಗಿಲ್ಲ. ಆ ಡೈಲಾಗ್ ಎಲ್ಲ ಹೇಳ್ಬೇಕು, ನೆನ್ಪಿಡ್ಕೋಬೇಕು ಅನ್ನೋದೆಲ್ಲ ಭಾರಿ ಕಷ್ಟ ಅನಿಸ್ತಿತ್ತು. ಸೊ ನಂದೊಂದು ಕಂಡೀಷನ್ಸು, ನಾನು ಹೋಗ್ತೀನಿ ಮಾಡ್ತೀನಿ, ಬಟ್ ನಂಗೆ ಆಡಿಷನ್ ಎಲ್ಲ ಕೊಡೋಕ್ಕಾಗಲ್ಲ ಅಂತ. ಸೊ ನಮ್ಮಮ್ಮ ಸುಳ್ಳು ಹೇಳಿ ಕರ್ಕೊಂಡು ಹೋಗಿದ್ದು. ನಮ್ಮಮ್ಮಂಗೆ ತುಂಬ ಇಂಟ್ರೆಸ್ಟು, ನಮ್ಮ ಅಪ್ಪ ಅಮ್ಮಂಗೆ ಇಬ್ಬರಿಗೂ ತುಂಬ ಇಂಟ್ರೆಸ್ಟು. ನಾನಿಲ್ಲ ಅಂತ ಹೇಳಿದ್ದಕ್ಕೆ ನಮ್ಮಮ್ಮ ಇಲ್ಲ ಏನೂ ಇರಲ್ಲ, ಜಸ್ಟ್ ಈಗ ನೋಡ್ತಾರೆ, ನೀನು ನೋಡ್ತಾ ಸೆಲೆಕ್ಟ್ ಮಾಡ್ತಾರೆ ಅಷ್ಟೇ ಅಂತ ಕರ್ಕೊಂಡು ಹೋದ್ರೆ ನೋಡಿದ್ರೆ ಡೈಲಾಗ್ ಕೊಟ್ಬಿಟ್ರು. ಸೊ ಓಕೆ, ಇನ್ನೇನು ಬಂದಾಯ್ತು, ಇನ್ನೇನು ಮಾಡೋಣ, ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ ನೋಡೋಣ ಅಂತ ಅಂದ್ಬಿಟ್ಟು ಕೊಟ್ಟು ಹೋಗಿದ್ದು. ಸೊ ದಟ್ಸ್ ವೆನ್ ಇಟ್ ಸ್ಟಾರ್ಟೆಡ್. ಅದು ಸರ್ವಮಂಗಳ ಮಾಂಗಲ್ಯ